ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚೀನಾದ ಒಂದು ವಿಶಿಷ್ಟ ಸಂಗತಿಯ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಚೀನಾದ ಜೆಜಿಯಾಂಗ್ ಪ್ರಾಂತ್ಯದ ಡಾಂಗ್ಯಾಂಗ್ ನಗರದಲ್ಲಿ ಇಂದಿಗೂ ಇರುವ ಒಂದು ವಿಶಿಷ್ಟ ಆಹಾರ ಸಂಪ್ರದಾಯವಿದೆ ಸ್ನೇಹಿತರೆ. ಇದನ್ನು ಅಲ್ಲಿನವರು ತ್ವಂಗ್ಚಿ ನಿಯಾವಾ ಜೂ ಡಾಂಗ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಹುಡುಗನ ಮೂತ್ರದಲ್ಲಿ ಬೇಯಿಸಿದ ಮೊಟ್ಟೆ. ಇದನ್ನು ಹೇಗೆ ತಯಾರಿಸುತ್ತಾರೆ ಎಂದು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ಥಳೀಯ ಪ್ರಾಥಮಿಕ ಶಾಲೆಗಳಲ್ಲಿ ಓದುತ್ತಿರುವ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರ ಮೂತ್ರವನ್ನು ಸಂಗ್ರಹಿಸುತ್ತಾರೆ. ವಿಶೇಷವಾಗಿ ಬೆಳಗಿನ ಮೊದಲ ಮೂತ್ರ ಆರೋಗ್ಯಕರ ಎಂದು ಅವರು ನಂಬುತ್ತಾರೆ. ಮೊದಲು ಸಾಮಾನ್ಯ ಕೋಳಿ ಮೊಟ್ಟೆಗಳನ್ನು ತಾಜಾ ಮೂತ್ರದಲ್ಲಿ ಹಾಗೆ ಕುದಿಯಲು ಬಿಡುತ್ತಾರೆ. ನಂತರ ಮೊಟ್ಟೆಯ ತೊಲೆ ಒಡೆದು ಮತ್ತೆ ಅದೇ ಮೂತ್ರದಲ್ಲಿ ಗಂಟೆಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸುತ್ತಾರೆ ಸ್ನೇಹಿತರೆ. ಇದರಿಂದ ಮೂತ್ರದ ಉಪ್ಪು ರಾಸಾಯನಿಕಗಳ ಮೊಟ್ಟೆ ಒಳಗೆ ಸೇರುತ್ತವೆ ಎಂದು ನಂಬಿಕೆ ಇದೆ. ಡಾಂಗ್ಯಾಂಗ್ ಪ್ರದೇಶದ ಜನರ ನಂಬಿಕೆ ಪ್ರಕಾರ ಬೇಸಿಗೆಯ ಬಿಸಿಯನ್ನು ಕಡಿಮೆ ಮಾಡುತ್ತದೆ, ದೇಹ ತಂಪಾಗುತ್ತದೆ, ಹಾಗೆ ರಕ್ತ ಸಂಚಾರ ಸುಧಾರಿಸುತ್ತದೆ, ಶಕ್ತಿ ಚೈತನ್ಯ ಹೆಚ್ಚುತ್ತದೆ, ಜ್ವರ ಆಗಿರ್ಬೋದು ಉಷ್ಣ ಜ್ವರ ತಪ್ಪಿಸುತ್ತದೆ, ದೇಹವನ್ನು ಶುದ್ಧ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ. ಈ ನಂಬಿಕೆಗಳು ಶತಮಾನಗಳಿಂದ ಬಂದಿರುವ ಜನಪದ ವೈದ್ಯಕೀಯ ನಂಬಿಕೆಗಳ ಭಾಗವಾಗಿದೆ. ಆದರೆ ಆಧುನಿಕ ವೈದ್ಯಕೀಯದಲ್ಲಿ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲ. ಮೂತ್ರದಲ್ಲಿ ಯೂರಿಯಾ, ಉಪ್ಪು, ನೈಟ್ರೋಜನ್ ಇರುತ್ತೆ. ಇವು ಆರೋಗ್ಯಕ್ಕೆ ಉಪಯುಕ್ತವಲ್ಲವೆಂದು ವೈಜ್ಞಾನಿಕರು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ವೈದ್ಯರು ಇದನ್ನು ಅನಾರೋಗ್ಯಕರ ಮತ್ತು ಅಸುರಕ್ಷಿತ ಆಹಾರವೆಂದು ಹೇಳುತ್ತಾರೆ. ಚೀನಾದ ಬಹುಭಾಗದ ಜನರು ಕೂಡ ಇದನ್ನು ತಿನ್ನುವುದಿಲ್ಲ. ಕೆಲವರು ವಿಚಿತ್ರ ಸಂಪ್ರದಾಯ ಎಂದು ನೋಡುವವರು ಕೂಡ ಇದನ್ನು ತಿನ್ನುವುದೇ ಇಲ್ಲ. ಈ ಸಂಪ್ರದಾಯ ಕೇವಲ ಡಾಂಗ್ಯಾಂಗ್ ನಗರಕ್ಕೆ ಮಾತ್ರ ಸೀಮಿತವಾಗಿದೆ. ಯುನೆಸ್ಕೋ ಅಥವಾ ಸರ್ಕಾರದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿಸಲು ಕೆಲವರು ಒತ್ತಾಯಿಸಿದ್ದಾರೆ. ಏಕೆಂದರೆ ಇದು ಹಳೆಯ ಸ್ಥಳೀಯ ಸಂಸ್ಕೃತಿಯಾಗಿದ್ದರಿಂದ ಅದನ್ನು ಒತ್ತಾಯಿಸುತ್ತಿದ್ದಾರೆ. ಆದರೆ ಚೀನಾದ ಬಹುಪಾಲು ಜನರಿಗೆ ಇದು ಅಪರಿಚಿತ ಮತ್ತು ಅಸ್ವೀಕಾರಾರ್ಹ ಅನಿಸುತ್ತದೆ. ಚೀನಾದ ಡಾಂಗ್ಯಾಂಗ್ ನಗರದ ಮೂತ್ರ ಮೊಟ್ಟೆ ಒಂದು ಅದ್ಭುತವಾದ ಮತ್ತು ವಿವಾದಾತ್ಮಕ ಆಹಾರ ಸಂಪ್ರದಾಯವಾಗಿದೆ. ಜನಪದ ನಂಬಿಕೆ ಆಗಿರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ವೈದ್ಯಕೀಯ ದೃಷ್ಟಿಯಿಂದ ಯಾವುದೇ ಉಪಯೋಗವಿಲ್ಲ, ಬದಲಿಗೆ ಹಾನಿಕರವೇ ಹೆಚ್ಚಾಗಿದೆ. ಸ್ಥಳೀಯರಿಗೆ ಇದು ಸಂಸ್ಕೃತಿ ಆಗಿರುವುದರಿಂದ ಬೇರೆಯವರಿಗೆ ಇದು ವಿಚಿತ್ರ ರೀತಿ ಅನಿಸುತ್ತದೆ. ಆದರೆ ಎಲ್ಲ ಚೀನಾ ಜನರು ಇದನ್ನು ತಿನ್ನುವುದಿಲ್ಲ, ಕೇವಲ ಒಂದು ನಗರ ಸಂಪ್ರದಾಯ ಅಷ್ಟೇ ಆಗಿರುತ್ತೆ. ಇಂತಹ ಹೆಚ್ಚಿನ ವಿಶಿಷ್ಟ ಸಂಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.